This is A for apple. This one A. Small letter. A. B. I want B. Then B for ball. Very good. Give a big class. Now C. Letter C. I want. C for cat. Okay. C for. Look at here. Read this. What is C? Okay. Next letter is something. Next letter. D. Letter D. No. Here. Look at here. D. Look at me. D for dog. Okay. Sing everyone. Wheels of the bus. Sing everyone. This is horse. I want potato. Potato. See that? Yes. Yeah. Then I want cow. Wow. Super. Okay. Very nice. I want brinjal. Okay. Now I want camel. Potato. Okay. Beans. Next. What is it? Okay. Tell me loud and give. What is it? Lion. This one tiger. Give me tiger. Yes. Next. Okay. Next one. Elephant. Okay. Good. Very good. ಭಾವಿಯಾಗಿ ನಾವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಮಾಡ್ತಾ ಇರುವಂತಹ ಪಾಠದ ಹೆಸರೇನು? ನಮ್ಮ ಮಾತು ಕೇಳಿ ಅಂತ ಹೇಳಿದ್ರೆ ಯಾರೋ ಒಬ್ಬರು ನಿಮಗೆ ಮಾತನ್ನು ಕೇಳಿಸ್ಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತ ಅರ್ಥ. ನೀವು ಯಾವಾಗಲೂ ನಿಮ್ಮ ಹೆತ್ತವರೇನಾದ್ರೂ ನಿಮ್ಗೆ ಯಾವ್ದಾದ್ರು ಏನಾದ್ರು ಹೇಳ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ಒಮ್ಮೆ ಬರುತ್ತೆ, ಅಮ್ಮ ನನ್ನ ಮಾತನ್ನು ಒಮ್ಮೆ ಕೇಳಿ. ಹೌದಾ? ನೀವು ಸತ್ಯ ಹೇಳ್ತಾ ಇರ್ತೀರ, ಆದ್ರೆ ಅಮ್ಮ ನಂಬ್ತಾ ಇರೋದಿಲ್ಲ, ಇಲ್ಲ ನೀನ್ ಸುಳ್ಳು ಹೇಳ್ತಿದ್ದೀಯಾ ಅಂತ. ಆದ್ರೆ ಅಮ್ಮ ಹೇಳುವ ಮೊದಲು ನನ್ನ ಮಾತನ್ನೊಮ್ಮೆ ಕೇಳಿದ್ರೆ
ನನಗೆ ಒಳ್ಳೇದಾಗ್ತಿತ್ತು ಅಂತೇಳಿ ಆಗ್ತಿರ್ಲಿಲ್ವಾ? ನಿಮ್ಗೆ ಆಗುದಿಲ್ಲ ಮನೆಯಲ್ಲಿ ಮನಸ್ಸಲ್ಲಾಗಿದೆ. ಟೀಚರ್ನವ್ರ ಹತ್ರ ಕೂಡ ಒಮ್ಮೆ ಟೀಚರ್ ನಮ್ಮ ಮಾತನ್ನು ಕೇಳಿದ್ರೆ ನಮ್ಮ ಸಮಸ್ಯೆ ಹೇಳ್ಬಹುದು ಅಂತ ಆಗುದಿಲ್ವಾ? ಆಗ್ತದೆ. ಅದೇ ರೀತಿ ಇವತ್ತು ಪ್ರಾಣಿಗಳು ಮನುಷ್ಯನಿಗೆ ಯಾವ್ಯಾವ ರೀತಿ ಸಹಾಯ ಮಾಡ್ತಾ ಇದೆ? ಪ್ರಾಣಿಗಳು ನಮಗೆ, ನಾವು ಮನುಷ್ಯರು ನಮಗೆ ಪ್ರಾಣಿಗಳು ಹೇಗೆಲ್ಲ ಸಹಾಯ ಮಾಡ್ತಾ ಇದ್ದೇವೆ? ಯಾವ ಪ್ರಾಣಿಗಳು ಸಹಾಯ ಮಾಡ್ತವೆ ನಿಮ್ಗೆ ಗೊತ್ತಿರುವ ಹಾಗೆ? ಮೊದಲನೇದು ಯಾವ ಪ್ರಾಣಿ ಇದ್ದಿರ್ಬೋದು? ಹಸು ಅಲ್ವಾ? ಹಸು. ಮತ್ತೆ ಕುದುರೆ. ವೆರಿ ಗುಡ್. ಕುದುರೆ. ಕತ್ತೆ. ಸರಿ. ನಾಯಿ. ಬೆಕ್ಕನ್ನು ಕೂಡ ತಗೊಳ್ಳು. ತುಂಬಾ ಇಷ್ಟಲ್ಲ ನಿಮ್ಗೆ? ಕೂಡ ತಗೊಳ್ಬಹುದು. ಕೋಳಿ. ವೆರಿ ಗುಡ್. ಕೋಳಿ ಹೇಗೆ ಸಹಾಯ ಮಾಡುತ್ತೆ ಮತ್ತೆ? ಕಬಾಬ್ ಮಾಡ್ಲಿಕ್ಕೆ ಅಲ್ವಾ? ಆಯ್ತು ನನಗೆ ಅಲ್ವಾ? ಈಗ ಸದ್ಯಕ್ಕೆ ಇಷ್ಟ ಅಂತ ತಿಳ್ಕೊಳ್ಳುವ, ಮತ್ತೆ ಮುಂದೆ ತಿಳ್ಕೊಳ್ಳುವ ಹೆಚ್ಚಿನ ವಿಚಾರ. ಸರಿ, ನಮ್ಗೆ ಸಹಾಯ ಮಾಡುದು, ಹೆಚ್ಚು ಸಹಾಯ ಮಾಡುವಂತ ಒಂದು ಪ್ರಾಣಿಗಳನ್ನ ನಾವು ಪಟ್ಟಿ ಮಾಡಿದ್ವಿ ಅಲ್ವಾ? ಮೊದಲನೇ ಹಸು, ಕುದುರೆ, ಕತ್ತೆ, ಸರಿ. ಹಾಗಾದ್ರೆ ಮೊದಲನೇದು ಇಲ್ಲಿ ಚಿತ್ರ ನೋಡುವ. ಹಸು ನೋಡಿದಿರಲ್ಲ ಎಲ್ಲರೂ? ಯಾವ ಬಣ್ಣದಲ್ಲಿ ಇರುತ್ತೆ? ಕೆಲವೊಮ್ಮೆ ಬೇರೆ ಬಣ್ಣದಲ್ಲಿ ಕಾಣುದಿಲ್ವಾ? ಕಪ್ಪು ಬಣ್ಣ, ಬಿಳಿ ಬಣ್ಣದ ಹಸು. ಹಸು ಇದು ಯಾವ ಪ್ರಾಣಿ? ಇದರಿಂದ ನಮಗೇನು ಪ್ರಯೋಜನ? ಹಾಲು ಕೊಡ್ತದೆ. ವೆರಿ ಗುಡ್. ಹಾಲು ಕೊಡ್ತದೆ. ಇದು ಹಾಲನ್ನು ಮಾತ್ರ ಕೊಡುತ್ತೆ. ಅದನ್ನ ಹಾಲನ್ನೇ ಬಳಸಿಕೊಂಡು ಏನೆಲ್ಲ ಪ್ರಯೋಜನ ಪಡ್ಕೊಳ್ತೇವೆ ಗೊತ್ತುಂಟು ನಿಮ್ಗೆ? ಏನೇ ಇದು? ಮೊಸರು. ಹಾಲಿನಿಂದ ಮೊಸರು ಕೂಡ ಮಾಡ್ಕೊಳ್ತೇವೆ. ಒಬ್ಬರು ಮಜ್ಜಿಗೆ. ಮೊಸರನ್ನು ಕಡೆದಾಗ ಮಜ್ಜಿಗೆ ಬರುತ್ತೆ. ಇನ್ನೊಂದು ಮೊಸರು ಕಡಿದಾಗ ಇನ್ನೊಂದು ಕೂಡ ಎಣ್ಣೆ. ವೆರಿ ಗುಡ್. ಎಣ್ಣೆ ಕೂಡ ಬರುತ್ತೆ. ತುಪ್ಪ ಹೇಗೆ ಸಿಗುದು? ಬೆಣ್ಣೆಯಿಂದ. ಹೇಗೆ? ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಸಿಗುತ್ತೆ. ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಹಾಲಿನಿಂದ ಇನ್ನೊಂದು ನಿಮ್ಗೆಲ್ಲ ಗೊತ್ತಿರುವಂತದ್ದು ಚಹಾ ಅಲ್ಲ, ಇನ್ನೊಂದು ಅಲ್ಲ, ಸ್ವೀಟ್ ಅಲ್ಲ, ಪನೀರ್ ಕೇಳಿದ್ದೀರಾ? ನನಗೆ ಪನೀರ್ ಚಿಲ್ಲಿ ಬೇಕು ಮಮ್ಮಿ, ಪನೀರ್ ಮಂಚೂರಿ ಬೇಕು ಅಂತ ಕೇಳಿದೀರಾ ಇಲ್ವಾ? ಪನೀರ್. ಅದ್ರ ಜೊತೆಗೆ ಇನ್ನೊಂದಿದೆ, ಚೀಸ್, ಬ್ರೆಡ್ ಎಲ್ಲ ಹಾಕೊಂಡು ತಿಂತಾರೆ. ಪಿಜ್ಜಾ ನೋಡಿದೀರಾ? ಒಳ್ಳೆ ಆಹಾರ ಅಲ್ಲ, ಅದರಲ್ಲಿ ಬಳಸ್ತಾರೆ. ಆ ಪನೀರ್ ಮತ್ತು ಚೀಸ್ ಅನ್ನು ಕೂಡ ಹಾಲಿನಿಂದಲೇ ತಯಾರಿಸ್ತಾರೆ. ಹಾಗೆ ಒಂದು ಹಸುವಿನಿಂದ ನಮ್ಗೆ ಇಷ್ಟೆಲ್ಲ ಪ್ರಯೋಜನ ಆಯ್ತಲ್ವಾ? ಸರಿ, ಮುಂದಿನ ಪ್ರಾಣಿ ಯಾವುದು ನೋಡಿ? ಹೇಳ್ತಾ ಇದ್ದೀರಾ ಮಕ್ಕಳು? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಹಸು. ಹಾಗಾದ್ರೆ ಹಸುವಿಂದ ನಮ್ಗೆ ಏನೇನು ಉಪಯೋಗ ಇದೆ ಹೇಳಿದ್ರ ನೀವು? ಹೌದು, ಖಂಡಿತ. ಹಸು ನಮ್ಗೆ ಏನನ್ನ ಕೊಡುತ್ತೆ? ಹಸು ನಮಗೆ ಹಾಲನ್ನು ಕೊಡುತ್ತೆ. ಇಲ್ಲಿರುವ ಚಿತ್ರದಲ್ಲಿರುವ ಪ್ರಾಣಿ ಯಾವುದು? ಸರಿ, ಕುದುರೆಯಿಂದ ಏನು ಪ್ರಯೋಜನ? ಯಾವುದು? ಪ್ರಯಾಣಿಸುತ್ತಾರೆ. ಕುದುರೆ ಮೇಲೆ ಕುತ್ಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣಿಸುತ್ತಾರೆ. ನೀವು ಪ್ರಯಾಣಿಸಿದ್ದೀರಾ? ಎಲ್ಲಿ ಪ್ರಯಾಣಿಸಿದ್ದೀರಿ? ಊರಲ್ಲಿ ಕುದುರೆ ಮೇಲೆ ಹೋಗಿದ್ದೀರಾ ನೀವು? ಸರಿ. ಕುದುರೆ ಮೇಲೆ ರೇಸ್ ಮಾಡ್ತಾರಂತೆ. ಹೆಚ್ಚು ಕುದುರೆಗಳು ಯಾವ ಪ್ರದೇಶದಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಗೊತ್ತಾ? ಕಾಡಿಗಿಂತ ಗುಡ್ಡ ಪ್ರದೇಶಗಳಿದೆಯಲ್ಲ, ಗುಡ್ಡ ಪ್ರದೇಶಗಳು, ಊಟಿ, ಕೊಡೈಕೆನಾಲ್ ಇದ್ದಿರ್ಬೋದು, ಅಥವಾ ಶಿಮ್ಲಾ, ಡಾರ್ಜಿಲಿಂಗ್, ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರುವ ಪ್ರದೇಶಗಳು, ಆ ಪ್ರದೇಶಗಳಲ್ಲಿ ಕುದುರೆಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಕೇದಾರನಾಥ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಲ್ಲಿಗೆಲ್ಲ ಏನ್ ಮಾಡ್ತಾರೆ? ಬಸ್ ಹೋಗ್ಲಿಕ್ಕೆ ರೋಡ್ ಇರುವುದಿಲ್ಲ, ಅಷ್ಟು ಅಗಲ ಇರುವುದಿಲ್ಲ. ಮಲೆನಾಡು ಅಥವಾ ಗುಡ್ಡಗಾಡು ಪ್ರದೇಶ, ಅಲ್ಲಿಗೆ ಏನ್ ಮಾಡ್ತಾರೆ ಅಂದ್ರೆ ಅಂತ ಕಡೆಗಳಲ್ಲಿ ಕುದುರೆಯನ್ನು ಬಳಸಿಕೊಂಡು ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ. ಅದ್ರ ಜೊತೆ ಕುದುರೆಯನ್ನು ಬೇರೆ ಮೊದಲೆಲ್ಲ ಹಿಂದಿನ ಕಾಲದ ರಾಜರು ಕುದುರೆಯನ್ನು ಬಳಸ್ತಾ ಇದ್ರು. ಎಲ್ಲ ಫಿಲ್ಮ್ಗಳಲ್ಲಿ ನೋಡಿದಿರ್ಬೋದು ನೀವು.
ಇನ್ನೊಂದು ಕಡೆಗೆ ಅಥವಾ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ಕುದುರೆಯನ್ನು ಬಳಸ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಬಸ್ಸು, ಕಾರು, ಟ್ರೈನ್ ಇಲ್ಲದ ಟೈಮಲ್ಲಿ ಕುದುರೆಯನ್ನು ಪ್ರಯಾಣಕ್ಕೆ ಬಳಸ್ತಾ ಇದ್ರು. ಈಗ ಮುಂದಿನ ಯುದ್ಧಕ್ಕೆ ಕೂಡ ಈಗಿನ ಕಾಲದಲ್ಲಿ ಕೂಡ ಯುದ್ಧಕ್ಕೆ ಬಳಸ್ತಾರೆ. ಅಗತ್ಯ ಬಿದ್ದಾಗ ಯುದ್ಧಕ್ಕೆ ಈ ಕುದುರೆಯನ್ನು ಕೂಡ ಬಳಸಿಕೊಳ್ಳುವಂತ ಸಾಧ್ಯತೆ ಈಗಲೂ ಕೂಡ ಇದೆ. ಮುಂದೆ ಹೋಗುವ. ಇದು ಕುದುರೆ ಅಂತ ಹೇಳ್ತಾ ಇದ್ರಲ್ಲ ನೀವು? ಹೌದು, ಖಂಡಿತ ಇದು ಕುದುರೆ. ಕುದುರೆಯಿಂದ ಏನು ಉಪಯೋಗ? This lesson is about transportation. Can anybody tell me what is transportation? Hi Aishana, hi. I will tell you what is transportation. The movement of people and things from one place to other place are called transportation. Thank you, Ichi. What are the means of transportation? There are 3 types of transportation usually. One is air transportation, second one is road transportation, third one is water transportation. Come friends, let's see the model of vehicles which are made by our friends. This is a truck. It carries goods from one place to another place. Thank you. This is a truck carry goods. This is a bicycle. I like to ride on a bicycle. It has 2 wheels. It is an ambulance. It is used for emergency care. This is a bus. We can travel long distance. This is an auto rickshaw. I come to school with my father's auto rickshaw. This is a car. I love car. This is a motorbike. I like motorbike. My dad has motorbike. Thank you.